ಬನಾನಾ ಅನ್ಸೋದೇ ಇಲ್ಲ ಅದು ಅಲ್ವಾ? ವೆರಿ ಇದೆ. ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂತಹ ಸೊಪ್ಪು ತರಕಾರಿಯಿಂದ ಮಧ್ಯಾಹ್ನದ ಊಟನ ರೆಡಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ನುಗ್ಗೆ ಸೊಪ್ಪಿನಿಂದ ಬೇಳೆ ಸಾರು ಮಾಡೋಣ ಅಂತ ನೀವು ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ? ಇದರಲ್ಲಿ ಎಷ್ಟೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಅದಕ್ಕಾಗಿ ಇದರಿಂದ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಹಾಗೆ ಇದನ್ನ ಬಳಸ್ಬಿಟ್ಟು ಬನಾನಾ ರವಾ ಫ್ರೈ ಮಾಡ್ತಾ ಇದ್ದೀನಿ. ಬರೀ ಅರ್ಧ ಗಂಟೆಯಲ್ಲೇ ಇದನ್ನ ರೆಡಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಹಂಚಿನ ಮನೆ ಇದೆ ಅಲ್ವಾ, ಅಲ್ಲಿ ಒಂದೆರಡು ಬಾಳೆ ಗಿಡ ಹಾಕಿದ್ವಿ. ಅದರಲ್ಲೇ ಆಗಿರುವಂಥದ್ದು ಇದು ಫಸ್ಟ್ ಹಾರ್ವೆಸ್ಟಲ್ಲಿ. ನನಗೆ ತುಂಬಾ ಖುಷಿ ಆಯಿತು ಹಾರ್ವೆಸ್ಟ್ ಮಾಡಬೇಕಾದ್ರೆ. ಏಕೆಂದರೆ ಒಂದೊಂದು ಬಾಳೆಕಾಯಿ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಸೊ ಈ ಥರದ್ದು ನಾವು ಫಸ್ಟ್ ಟೈಮ್ ಈ ಕಡೆ ಹಾರ್ವೆಸ್ಟ್ ಮಾಡಿರೋದು. ಇದರಿಂದ ಇವತ್ತು ಫ್ರೈ ಮಾಡೋಣ ಅಂತ ಹೇಳಿದ್ನಲ್ಲ. ಫಸ್ಟ್ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಹಚ್ಚಿಟ್ಬಿಡ್ಬೇಕು. ಅದಕ್ಕಾಗಿ ಫಸ್ಟ್ ಇದನ್ನೇ ರೆಡಿ ಮಾಡ್ತೀನಿ. ಒಂದು 3 ಬಾಳೆಕಾಯಿ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಸಿಪ್ಪೆನ ತಕ್ಕೋಬೇಕು. ಅದಕ್ಕಾಗಿ ಈ ಥರ ಕಟ್ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದರ ಸಿಪ್ಪೆ ತೆಗೆಯುವಾಗ ಕೈಯೆಲ್ಲ ಕಪ್ಪಗಾಗ್ಬಿಡುತ್ತೆ. ಈಗ ಕಟ್ಸ್ ಮಾಡ್ಕೊಂಡಿದ್ದೀವಲ್ವ, ಸ್ವಲ್ಪ ಈ ರೀತಿ ಮೇಲೆ ಎಪ್ಸ್ಬಿಟ್ಟು ಈಗ ತೆಗಿಬೇಕು. ಮುಂಚೆನೆ ಕಟ್ ಮಾಡಬೇಕಾದ್ರೇ ನಾವು ಎಣ್ಣೆ ಹಚ್ಕೊಂಡ್ಬಿಟ್ರೆ ಕಟ್ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ, ಕೈ ಜಾರತ್ತೆ ಅಂತ ಹೇಳಿ ಈಗ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬಾಳೆಕಾಯಿ ಸಿಪ್ಪೆನೆಲ್ಲ ತೆಗಿಬೇಕು. ಇದನ್ನ ಸ್ವಲ್ಪ ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲವುದನ್ನು ಕಟ್ ಮಾಡಿ ಇಟ್ಕೋಬೇಕು. ಎಲ್ಲವುದು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದೆಲ್ಲದನ್ನು ಕಲಿಸ್ಕೋಬೇಕು. ಈ ಮಸಾಲೆ ಎಲ್ಲ ಪೀಸ್ಗಳಿಗೂ ಈ ಥರ ಅಂಟೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಹಚ್ಚಿಟ್ಬಿಟ್ಟು ಇದನ್ನ ಒಂದು ಅರ್ಧ ಗಂಟೆ ಸೈಡಿಗೆ ಇಡೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅಷ್ಟರಲ್ಲಿ ಸಾರಿಗೆ ಏನೆಲ್ಲ ಬೇಕೋ ರೆಡಿ ಮಾಡ್ಕೊಳ್ಳೋಣ. ಈಗ ಸಾರು ಮಾಡಲಿಕ್ಕೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೊಗರಿ ಬೇಳೆನ 1 ಗಂಟೆ ಮುಂಚೆನೇ ನೆನೆಸಿಟ್ಟಿದೆ. ಈಗ ನೀರು ಸಮೇತ ಹಾಕ್ತಾ ಇದ್ದೀನಿ. ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಲು ಹಾಕ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಕಟ್ ಮಾಡಿರುವಂತಹ ಈರುಳ್ಳಿ, ಹಾಗೆ 1 ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಈಗ ಬೇಳೆ ಕುದಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕೋಣ. ಖಾರಕ್ಕಾಗಿ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ತುಂಬ ಖಾರ ಇದೆ, ಹಾಗಾಗಿ 2 ಸಾಕು. ಹಾಗೆ ಸ್ವಲ್ಪ ಎಣ್ಣೆ. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದಾಗೋಷ್ಟೊತ್ತಿಗೆ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ಥರ ಕಡ್ಡಿಗಳನ್ನೆಲ್ಲ ತೆಗೆದ್ಬಿಟ್ಟು ಬರೀ ಎಲೆಗಳನ್ನ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ನನಗೆ ಕೇಳ್ತಿರ್ತಾರೆ, ನೀವು ಈ ಥರ ಸೊಪ್ಪುಗಳನ್ನೆಲ್ಲ ಹಾಕಿ ಮಾಡಿರ್ತೀರಲ್ಲ, ಮಕ್ಕಳು ತಿಂತಾರ, ಚಿನಿಮ ತಿಂತಾಳ ಅಂತ. ಹೇಳಬೇಕು ಅಂದರೆ ಎಲ್ಲವೂ ತಿನ್ನಲ್ಲ, ಕೆಲವೊಂದು ತಿಂತಾಳೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಆದಷ್ಟು ನಾನು ಈ ಥರ ಸಾರುಗಳು ಮಾಡಿಬಿಡ್ತೀನಿ. ಕೆಲವೊಂದು ಸಲ ಏನೋ
ಪಲ್ಯಗಳು ಮಾಡಿರ್ತೀನಿ ಅಂದ್ಕೊಳ್ಳಿ, ದಂಟು ಸೊಪ್ಪು ಅಥವಾ ಈ ನುಗ್ಗೆ ಸೊಪ್ಪಿನಿಂದ ಪಲ್ಯ ಮಾಡಿರ್ತೀನಲ್ಲ, ಅವಳೇನೋ ಹೇಳ್ತಾಳೆ, ಈ ಶೀಪ್ಗೆಲ್ಲ ತಿನ್ಸೋದು ನಮಗೆ ಮಾಡಿದ್ಯಲ್ಲ, ಯಾಕೆ ಇದು ಶೀಪ್ಗೋಸ್ಕರ ಮಾಡಿದ್ಯಾ ಅಂತ ಹೇಳಿ ಹೇಳ್ತಿರ್ತಾಳೆ. ಅಂದರೆ ಸೊಪ್ಪೆಲ್ಲ ತಿನ್ನೋದು ಕುರಿ ಮೇಕೆಗಳಷ್ಟೇ ಅಂತೆ, ನಾವು ತಿನ್ನಬಾರ್ದಂತೆ. ಅದಕ್ಕಾಗಿ ಅವಳು ಇದನ್ನೇನಾದರೂ ಪಲ್ಯ ಮಾಡಿದ್ರೆ ಬೇಡ ಅಂತ ಹೇಳ್ತಿರ್ತಾಳೆ. ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ನುಗ್ಗೆ ಸೊಪ್ಪನ್ನು ಒಣಗಿಸ್ಬಿಟ್ಟು ಪೌಡರ್ ಮಾಡಿ ದೋಸೆ ಮೇಲೆ, ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಪೌಡರ್ ಇರುತ್ತಲ್ಲ, ದೋಸೆ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗ್ರೀನ್ ದೋಸೆ ಅಂತ ಹೇಳಿ ಹಾಕ್ಕೊಡ್ತೀನಿ. ಕೆಲವೊಂದ್ಸಲ ಮಕ್ಕಳು ನಮ್ಮ ಮಾತು ಕೇಳಿಲ್ಲ ಅಂದರೆ ಅವ್ರ ಲೆವೆಲ್ಗೆ ಹೋಗ್ಬಿಟ್ಟೆ ನಾವು ಅವರಿಗೆ ಇಂಥದ್ದೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಇಂಥ ವಿಷಯದಲ್ಲಿ ಕೆಲವೊಂದ್ಸಲ ಚೀಟ್ ಮಾಡ್ತೀನಿ ನಾನು. ಸೊ ಹಿಂಗೆ ಮಕ್ಕಳು ಕೆಲವೊಂದು ತಿನ್ನಲ್ಲ ಅಲ್ವಾ, ಅದನ್ನು ಹೇಗೆ ತಿನ್ನಿಸ್ಬೇಕು ಅನ್ನೋದು ನಾವು ಸ್ವಲ್ಪ ಪ್ಲ್ಯಾನ್ ಮಾಡಬೇಕಷ್ಟೆ. ಫ್ರೆಂಡ್ಸ್, ನಾನಿಲ್ಲಿ 1.5 ಕಪ್ನಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು. ಅದರಲ್ಲಿ ಚಿಕ್ಕ ಚಿಕ್ಕ ಕಡ್ಡಿ ಇದೆ, ಪರವಾಗಿಲ್ಲ. ಈ ಥರ ದೊಡ್ಡ ದೊಡ್ಡ ಕಡ್ಡಿ ಇತ್ತು ಅಂದರೆ ತೆಗೆದು ಹಾಕ್ಬಿಡಿ. ಈ ಸೊಪ್ಪನ್ನ ವಾಶ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಫ್ರೆಂಡ್ಸ್, ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ. ಬೇಳೆ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು. ಈ ಥರ ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸಾರನ್ನ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಅರ್ಧ ಚಮಚದಷ್ಟು ಸಾಸಿವೆ, 1 ಅರ್ಧ ಚಮಚ ಜೀರಿಗೆ, 4 ಈ ಥರ ಕಟ್ ಮಾಡಿರೋ ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇದು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಈಗ ತೊಳೆದಿರೋ ಸೊಪ್ಪನ್ನ ಹಾಕೊಳ್ಳೋಣ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸೊಪ್ಪನ್ನ ಹಾಕಿ ಹುರ್ಕೋಬೇಕು. ಸೊಪ್ಪು ಹಾಕಿದ್ಮೇಲೆ 1-2 ನಿಮಿಷ ಈ ರೀತಿ ಹುರ್ಕೋಬೇಕು. ಈಗ ನಾವು ಕುದಿಸಿರೋ ಬೇಳೆನ ನೀರು ತೆಗೆದ್ಬಿಟ್ಟು ಹಾಕ್ತಾ ಇದ್ದೀವಿ. ಈಗ ಇದನ್ನ ಸ್ವಲ್ಪ ಮಸಿಬೇಕು. ನುಗ್ಗೆ ಸೊಪ್ಪನ್ನ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಆನಂತರ ಬೇಳೆಗೆ ಹಾಕಿ ಈ ರೀತಿ ಮಸಿಯೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಅರೋಮಾ ಬರುತ್ತೆ. ಸೊಪ್ಪೆಲ್ಲ ತೀರಾ ಮೆತ್ತಗಾಗಬೇಕಂತ ಏನಿಲ್ಲ, ಜಸ್ಟ್ ಅದ್ರ ಜೊತೆಗೆ ಹೊಂದ್ಕೊಂಡು ಸ್ವಲ್ಪ ಮೆತ್ತಗಾದರೆ ಸಾಕು. ಜಸ್ಟ್ 1-3 ನಿಮಿಷ ಈ ರೀತಿ ಮಸಿಬೇಕು. ಹಾಗಂತ ಹೇಳಿಬಿಟ್ಟು ಮಿಕ್ಸಿಯಲ್ಲೇ ಹಾಕಿ ರುಬ್ಬಿದ್ರೆ ಅದರ ಟೇಸ್ಟೇ ಹೊಂಟೋಗ್ಬಿಡುತ್ತೆ, ತುಂಬ ಕಹಿ ಅನಿಸುತ್ತೆ. ಈ ಕಟ್ ತೆಗ್ದಿಟ್ಟಿದ್ವಲ್ವ ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇದನ್ನ ಇವಾಗ 1-3 ನಿಮಿಷ ಕುದಿಸ್ಕೊಳ್ಳೋಣ. ಇದನ್ನು ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಫ್ರೆಂಡ್ಸ್, ಈಗ ನುಗ್ಗೆ ಸೊಪ್ಪಿನ ಸಾರು ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ಬಾಳೆಕಾಯಿ ಫ್ರೈನ ಮಾಡ್ಕೊಳ್ಳೋಣ. ಬಾಳೆಕಾಯಿನ ಹೀಗೇ ಫ್ರೈ ಮಾಡ್ಬೋದು, ಬಟ್ ನಾನು ಇದಕ್ಕೆ ಸ್ವಲ್ಪ ರವದಲ್ಲಿ ಅದ್ಬಿಟ್ಟು ಆನಂತರ ಫ್ರೈ ಮಾಡ್ತೀನಿ. ಸೊ ಈಗ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಲೇಟ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣ ರವೆ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ತಕ್ಕಷ್ಟು ಉಪ್ಪು. ಈಗ ಇವೆಲ್ಲದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದೆಲ್ಲದನ್ನ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಬನಾನಾ ಫ್ರೈನ ಮಾಡ್ಕೊಂಬಿಡೋಣ. ಈಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೊಳ್ಳೋಣ. ಈ ಥರ ಬಾಳೆಕಾಯಿನ ತಗೊಂಡು ಇದರಲ್ಲಿ 2 ಸೈಡು ಅದ್ಬೇಕು. ಒಂದು ವೇಳೆ ನಿಮಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇಷ್ಟ ಆಗಿಲ್ಲ ಅಂದರೆ ಬರೀ ರವಾದಲ್ಲೇ ಅದ್ಬಿಟ್ಟು ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ತಿನ್ನಲಿಕ್ಕೂ ರುಚಿಯಾಗಿರುತ್ತೆ. ಈ ರೀತಿ ಅದ್ಬಿಟ್ಟು ತವ ಮೇಲೆ ಹಾಕೋಬೇಕು.
ಸ್ವಲ್ಪ ಎಣ್ಣೆ ಕಮ್ಮಿ ಬಂದರೆ ಹಾಕ್ಕೋಬೇಕು. ಈ ಥರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು. ಒಂದು ಸೈಡ್ ಆದಮೇಲೆ ಇದನ್ನು ತಿರುಗಿ ಹಾಕಬೇಕು. ಏನೋ ಈ ಫ್ರೈ ಮಾಡ್ತಾ ಇದ್ರೆ ರಾಜು ಮೇಲ್ಗಡೆಯಿಂದ ಬಂದು ಏನು ಆಫೀಸ್ ಎಲ್ಲ ವಾಸನೆ ಇಟ್ಬಿಟ್ಟಿದೆಯಾ, ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ರು. ಎರಡು ಸೈಡ್ ಈ ಥರ ಹುರ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಜಸ್ಟ್ ಇದು ಒಂದು 5 to 6 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಬಾಳೆಕಾಯಿ ಫ್ರೈ ಮಾಡಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಫ್ರೆಂಡ್ಸ್, ಈಗ ಸರ್ವ್ ಮಾಡ್ಕೊಳ್ಳೋಣ. ಫಸ್ಟ್ ರೈಸ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿಯಿಂದ ಅಡುಗೆ ಮಾಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ನುಗ್ಗೆ ಸೊಪ್ಪಿನ ಸಾರು. ಆಮೇಲೆ ಬಾಳೆಕಾಯಿ ರವಾ ಫ್ರೈ. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಮಧ್ಯಾಹ್ನದ ಲಂಚ್ ರೆಡಿ. ಸೊ ಇವತ್ತು ನಾನು ಟೇಸ್ಟ್ ಮಾಡಲ್ಲ, ರಾಜು ಆವಾಗಲೇ ಬಂದು ನೋಡ್ಕೊಂಡು ಹೋಗಿದ್ದಾರಲ್ಲ, ಅವ್ರಿಗೆ ಕೊಡೋಣ ಟೇಸ್ಟ್ ಮಾಡಲಿಕ್ಕೆ. ಬನ್ನಿ ರಾಜು, ಲಂಚ್ ರೆಡಿ. ರೆಡಿನಾ? ರೆಡಿ. ವೆರಿ ಗುಡ್. ಚೆನ್ನಾಗಿದೆ ಅಲ್ಲ? ಟೇಸ್ಟ್ ಮಾಡಿ. ಬನಾನಾ ಅನ್ಸೋದೇ ಇಲ್ಲ ಇದು ಅಲ್ವಾ? ವೆರಿ ಇದೆ. ಇದು ಕಾಂಬಿನೇಷನ್ ಸೂಪರ್ ಇದೆ. ಚೆನ್ನಾಗಿದೆ. ಇದು ಪ್ರೋಟೀನು, ಇದು ಪ್ರೋಟೀನ್, ಇದು ಕಾರ್ಬೋಹೈಡ್ರೇಟ್, ಒಂದು ಸ್ವಲ್ಪ ಸಾತಾಗ ಬೆಸ್ಟ್. ಇತ್ತೀಚೆಗೆ ರೀಸೆಂಟಾಗಿ ಶುಗರ್ ಇರುತ್ತಲ್ವ, ಶುಗರ್ ಅಂತಲ್ಲ, ನಾರ್ಮಲ್ ಎಲ್ಲರಿಗೂ ಫಸ್ಟ್ ನಾವು ಏನು ತಿಂತೀವಿ ಅನ್ನೋದ್ರ ಮೇಲೆ ನಮ್ಮದು ಗ್ಲೈಸಮಿಕ್ ಇಂಡೆಕ್ಸ್ ಡಿಪೆಂಡ್ ಆಗುತ್ತೆ ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಇನ್ನು ಫಸ್ಟ್ ಕಾರ್ಬೋಹೈಡ್ರೇಟ್ ತಿಂದ್ಬಿಟ್ರೆ ಶುಗರ್ ಲೆವೆಲ್ ಪೀಕ್. ಫಸ್ಟ್ ಪ್ರೋಟೀನ್, ಆಮೇಲೆ ವೆಜ್ಜಿಸ್ ಇದೆಲ್ಲ ಸ್ವಲ್ಪ ತಿಂದು ಆಮೇಲೆ ಇದನ್ನು ತಿಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ. ನ್ಯಾಚುರಲ್ ಆಗಿ ನಾವು ಶುಗರ್ನ ಲೆವೆಲ್ಸ್ನ ಕಂಟ್ರೋಲ್ ಮಾಡ್ಬೋದು. ಇದರ ಪ್ರತಿ ಊಟದಲ್ಲಿ ಇಂಥ ಪ್ರೋಟೀನ್ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ. ಬರೋದು ಶರಣ್, ಇಷ್ಟ ಆಯ್ತಾ? ಚೆನ್ನಾಗಿದೆ, ಸೂಪರ್. ಫ್ರೆಂಡ್ಸ್, ನೀವು ಹೇಳ್ತಾ ಇದ್ರಲ್ವಾ ನೀವು ಮಾಡಿರೋ ಅಡುಗೆನ ನೀವೇ ಟೇಸ್ಟ್ ಮಾಡ್ತೀರಾ, ರಾಜು ಸರ್ ಕೈಯಲ್ಲಿ ಟೇಸ್ಟ್ ಮಾಡಿಸಿ ಅಂತ. ಸೊ ಇವತ್ತು ಅವರು ಟೇಸ್ಟ್ ಮಾಡಿದ್ದಾರೆ. ಮೇಲ್ಗಡೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಹಾಗಾಗಿ ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಸೊ ಇವತ್ತು ಅವರು ಟೇಸ್ಟ್ ಮಾಡಿ ಹೇಳಿದ್ರಲ್ವ ಹೇಗಿದೆ ಅಂತ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿರೋರು ಎಲ್ಲರಿಗೂ ಇಷ್ಟ ಆಗುತ್ತೆ, ಜೊತೆಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ತಮ್ಮೆಲ್ಲರಿಗೂ ಇವತ್ತಿನ ಈ ಫುಡ್ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.